ನಿಜವಾಗಿ ಯಾವ್ಯಾವ ಜೀವ ಶರೀರವನ್ನು ಧಾರಣೆ ಮಾಡಿದ್ದಾನೆ ಅವರೆಲ್ಲರಿಗೆ ಸುಹೃತ್, ಅಂತರ್ಯಾಮಿ, ಅತ್ಯಂತ ಬಂಧು, ಅತ್ಯಂತ ಪ್ರಿಯಕರ ಸ್ವಾಮಿ ಅಂತಹ ಅಚ್ಯುತ ಆ ಭಗವಂತ ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ. ಅಂತಹ ಭಗವಂತನಿಗೆ ಈ ನನ್ನ ಶರೀರವನ್ನು ನಾನು ಒಪ್ಪಿಸಬೇಕು, ಅವನಿಗೆ ಒಪ್ಪಿಸ್ಕೊಳ್ತೇನೆ ನನ್ನ ಶರೀರವನ್ನು. ಇದೇ ಆತ್ಮನಿವೇದನಂ ಅಂತ ಭಕ್ತಿಯಲ್ಲಿ ನಾವು ಕಟ್ಟಕಡೆಯಾಗಿ ಮಾಡುವಂಥದ್ದು. ನವವಿಧ ಭಕ್ತಿ, ದೇವರದು ಶ್ರವಣ ಮಾಡಬೇಕು, ಕೀರ್ತನ ಮಾಡಬೇಕು, ಸ್ಮರಣ ಮಾಡಬೇಕು, ಅರ್ಚನೆ ಮಾಡಬೇಕು, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನಂ. ಆತ್ಮ ಅಂದರೆ ಶರೀರ ಅಂತ ದಾಸರು ಪದ್ಯದಲ್ಲಿ ಹೇಳ್ತಾರೆ. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ಎಲ್ಲ ಈ ದೇಹವೇ ನಿಂದು, ಇದನ್ನು ಅರ್ಪಣೆ ಮಾಡಬೇಕಂತ. ಹಾಗೆ ಯಾರು ಅರ್ಪಣೆ ಮಾಡ್ತಾರೆ ಅದನ್ನೇ ಒಂದು ಕ್ರಮ. ನಮ್ಮಲ್ಲಿ ದೇವರ ಪೂಜೆ ಆದಮೇಲೆ ನಮ್ಮನ್ನು ದೇವರಿಗೆ ಹೇಗೆ ಅರ್ಪಣೆ ಮಾಡೋದು? ಅದು ದೇವರು ಕೊಟ್ಟಂತಹ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಎಲ್ಲ ಅವನಿಗೆ ಅರ್ಪಣೆ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ಅವನ ಮುಂದೆ ಉದ್ದಕ್ಕೆ ಮಲಗಿಬಿಟ್ರೆ ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ ಅಂಥೇಳಿ ಎಲ್ಲ ಅಂಗಗಳಿಂದ ಕೂಡಿದ ಈ ಶರೀರ ಇದು ನಿಂದು. ಈ ಪೂಜೆ ಮಾಡಿಸಿದ್ದು ನೀನೇ. ನೀನು ಶರೀರ ಕೊಟ್ಟಿಲ್ಲ, ಶರೀರದ ಒಳಗೆ ಇಂದ್ರಿಯ ಇಟ್ಟಿಲ್ಲ, ಇಂದ್ರಿಯದ ಒಳಗೆ ಪಾಠವ ಇಲ್ಲ ಅಂತಾಗಿದ್ದರೆ ನಾ ಏನು ಪೂಜೆ ಮಾಡ್ತಿದ್ದೆ? ಹಾಗಾಗಿ ನನ್ನ ಒಳಗೆ ನಿಂತು ನೀ ಮಾಡಿಸಿಕೊಂಡ ನಿನ್ನ ಪೂಜೆಗೆ ಕಾರಣವಾದ ಈ ಶರೀರವು ನಿಂದೆ ಅಂತ ಅರ್ಪಣೆ ಮಾಡಬೇಕು.